guys, welcome back to my YouTube channel guys. ಬಹಳ ದಿನ ಆದ್ಮೇಲೆ ವಿಡಿಯೋ ಮಾಡ್ತೀನಿ. ಆಕ್ಚುಲಿ ಸ್ವಲ್ಪ ಗ್ಯಾಪ್ ಆಯ್ತು. ಗುಜರಾತ್ ಬ್ಲಾಗ್ಸ್ ಬಿಡ್ಲತ್ತಿದ್ದ ಅರ್ಧನೇ ಆಗ್ಯದ, ನಾವು ಬರಬೇಕು. ಸೊ ಇವತ್ತೇನಪ್ಪಾ ಅಂದ್ರ, ಇವತ್ತು ಹೊಸ ಜರ್ನಿ. ಎಲ್ಲಿಗೆ ಹೊಂಟಿನಪ್ಪ ಅಂತಂದ್ರ, ಅಂಜನಾದ್ರಿ ಬೆಟ್ಟ ಹೊಂಟೀನಿ. ಹನುಮಾನ್ ಹುಟ್ಟಿದ ಸ್ಥಳ ಅಂಜನಾದ್ರಿ ಅಲ್ಲಿ ಹೊಂಟೀವಿ. ಯಾಕಂದ್ರ ಯಾಕೋ ಮನಸ್ಸು ಸರಿ ಇಲ್ಲ, ಯಾವ್ದು ಕೆಲಸ ಮಾಡಕ್ ಇಂಟ್ರೆಸ್ಟ್ ಬರ್ಲಾಗ್ಯದ. ಸೊ ಹಂಗಾಗಿ ಜರ ದೇವ್ರ ಹತ್ರ ಹೋಗೋಣ ಹೇಳಿ ಪ್ಲಾನ್ ಮಾಡ್ಕೊಂಡು ಹೊಂಟೀನಿ. ಈ ಸದ್ಯಕ್ಕೆ ನಾ ಆಲ್ರೆಡಿ ಸುರ್ಪುರ್ ದಾಟಿ ತಿಂತೀನಿ. ಕೃಷ್ಣಾ ನದಿ ನೋಡ್ರಿ ಹೆಂಗ್ ಉಕ್ಕಿ ಹರಿಲತ್ತದ. ಫುಲ್ ನೀರು ಬಂದವ, ನೋಡ್ಬೋದು ನೀವು. ಸೊ ಬ್ರಿಡ್ಜ್ ಮೇಲೆ ಇದೀನಿ ನೋಡ್ರಿ ನೀವು. ಈ ಕಡೆ ತಿಂತಣಿ ಭುವನೇಶ್ವರ. ಸೊ ಬಂದೀನಿ, ಇಲ್ಲಿಂದ ಅಂಜನಾದ್ರಿ ಹೊಂಟಿವಿ. ಇನ್ನ ಅರೌಂಡ್ 150 ಕಿಲೋಮೀಟರ್ ಅದ. ಸೊ ಹೋಗ್ತೀವಿ ಅಂಜನಾದ್ರಿ ಎಲ್ಲ ದರ್ಶನ ಮಾಡಿಸ್ತೀವಿ. ಆಂಜನೇಯರು ಕಾಲೇಜಿಂದ ಹೋಗ್ಬೇಕಾಗಿತ್ತು, ಯಾಕೋ ಟೈಮ್ ಕಲ್ಪರ್ಲಾಗಿತ್ತು. ಸೊ ಇವತ್ತ ಫೈನಲಿ ಸೋಲೋ ರೈಡ್ ಹೋಗೋಣ ಅಂತ ಹೇಳಿ ಒಬ್ಬನೇ ಹೊಂಟೀನಿ. ಏನ್ ಟೆನ್ಷನ್ ಇಲ್ಲ. ಅಲ್ಲಿ ಹಿಂದೆ ಕಾರ್ ಹಚ್ಚಿನಿ, ಬ್ರಿಡ್ಜ್ ಮೇಲೆ ಬಂದಿನಿ, ಸ್ವಲ್ಪ ನೀರ್ಗೆ ನಿಮ್ಗೆ ತೋರ್ಸಮ ಅಂತ ಹೇಳಿ. ಸೊ ಬರ್ರಿ, ಇದು ಜರ್ನಿ ನಿಮ್ ಜೊತೆ ನೀವು ಎಂಜಾಯ್ ಮಾಡ್ರಿ. ಮತ್ ಇನ್ನೂ ಒಂದು, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಯಾಕಂದ್ರ ಅರೌಂಡ್ 250 ಸಬ್ಸ್ಕ್ರೈಬರ್ಸ್ ಅರ, ಬಟ್ ವ್ಯೂಸ್ ಬರೀ 100 ಅಷ್ಟೇ ಹೊಂಟವ. ಸೊ ನಾವೇನ್ ಮಂತ್ರಾಲಯದಾಗ ನೋಡ್ತೀವಲ್ಲ ನದಿ, ಇದೇ ಕೃಷ್ಣಾ ನದಿನಿ, ಇವೇ ನೀರು ಮುಂದ್ ಮಂತ್ರಾಲಯಕ್ಕೆ ಬರ್ತಾವ. ಸೊ ಆಕ್ಚುಲಿ ಇಲ್ಲಿ ಬಂದು ಬ್ಲಾಗ್ ಚೆಕ್ ಮಾಡತ್ತೀನಿ. ಅವಾಗೆ ಮನಿ ಬಿಟ್ಟು ಒಂದ್ 2 ತಾಸು ಆಯ್ತು. ಫಸ್ಟ್ ಬಂದು ಅರ್ಧ ರೂಟ್ ಕವರ್ ಮಾಡಮ ಅಂತ ಹೇಳಿ ಬಂದಿನಿ. ಇನ್ನೊಂದು ಹಾಫ್ ಅದ, ಇನ್ನೊಂದು ತಾಸು 2 ತಾಸ ಹೋಗ್ತೀನಿ. ಸ್ವಲ್ಪ ಎಲ್ಲ ತೋರಿಸ್ಬೇಕಂತ ಹೇಳಿ ನಿಂತಿದ್ದೆ. ಜಸ್ಟ್ ಎಂಜಾಯ್ ದ ವ್ಯೂ. ಬೇಕಾದ್ರೆ ಯಾರೇ ಬಿ ನಮ್ ದೋಸ್ತರಿಗೆ ಕರ್ಕೊಂಡ್ ಬರ್ಬೋದಿತ್ತು, ಬಟ್ ಒಂದು ಡೆವೋಷನಲ್ ಟ್ರಿಪ್ ಆಗ್ಲಿ, ದೇವರಿಗೆ ಆರಾಮ್ಸೆ ಶಾಂತ ಆರಾಮಾಗಿದೆ. ಒಬ್ಬನೇ ಹೊಂಟಿದ್ದೀನಿ ಸೋಲೋ, ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರ್ತದ, ಏನೋ ಟೆನ್ಷನ್ ಇಲ್ಲ. ಅದೇ ದಿನ ಬಾಗ್ದೋಡ್ ಜಿಂದಗಿ, ಅದೇ ಬಿಸ್ನೆಸ್, ಅದೇ ರೊಕ್ಕ, ಎಲ್ಲ ಸಾಕಾಗ್ಯದ. ಮನಸ್ಸು ಸರಿ ಇಲ್ಲ. ಸೊ ಸ್ವಲ್ಪ ಹೋಗ್ಬರಮ್ಮಿ ಅಂತೇಳಿ ಹೊಂಟೀನಿ. ಬರ್ರಿ, ನಿಮ್ಗೆಲ್ಲ ನಾನು ಜರ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಹೆಂಗಿಲ್ಲ. ಮತ್ತ ಅಂಜನಾದ್ರಿಗೆ ನಾನ್ ಗುಲ್ಬರ್ಗದಿಂದ ಹೊಂಟೀನಿ, ಹೆಂಗ್ ಹೋಗ್ಬೇಕು, ಯಾವ ರೂಟ್ ಅದಾವ, ಎಷ್ಟೆಷ್ಟು ಕಾಸ್ಟ್ ಆಗ್ತದ, ಎಲ್ಲಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಟೇ ಟ್ಯೂನ್ಡ್. ಎಲ್ಲರೂ ವಿಡಿಯೋ ಕೊನೆ ತನಕ ನೋಡ್ರಿ. ಗೈಸ್ ನೋಡ್ಬೋದು ನೀವು, ಮಸ್ತ್ ಇಲ್ಲಿ ಬ್ರಿಡ್ಜ್ ಮೇಲೆ ಕುಂತೀನಿ. ಒಂಥರ ಮಜಾ, ಒಬ್ಬರೇ ಓಡಾಡೋದು ಇದೇ ಮಜಾ. ಇದೇ ಆಕ್ಚುಲಿ ಟ್ರಾವೆಲಿಂಗ್ ಕಿಂತ ಇದು, ಸಾರಿ ಡೆಸ್ಟಿನೇಷನ್ ಕಿಂತ ಟ್ರಾವೆಲ್ ಏನ್ ಜರ್ನಿ ಇರ್ತಾ ಅದು ಬಹಳ ಇಂಪಾರ್ಟೆಂಟ್, ಬಹಳ ಮಜಾ ಕೊಡ್ತದ ಅಂತಾರ. ಕರೆ ಅದ ಅದು. ನನ್ ಡೆಸ್ಟಿನೇಷನ್ ಇನ್ನ ಬಹಳ ದೂರ, ಏನೋ 150 ಕಿಲೋಮೀಟರ್ ಅದ. ಬಟ್ ನನಗೆ ಇದೇನ್ ನಡ್ಬರ್ಕಿನ್ ಜರ್ನಿ ಅದಲ್ಲ, ಬಟ್ ಇದು ಬಹಳ ಮಜಾ ಹೊಂಟದ. ಸೊ ಮಸ್ತ್ ಬ್ರಿಡ್ಜ್ ಮೇಲೆ ಕುಂತೀನಿ. ಇಲ್ಲಿ ನೋಡ್ರಿ, ಹಿಂದ ನದಿ ಅದ, ಕೃಷ್ಣಾ ನದಿ. ಇಲ್ಲಿ ಕುಂತೀನಿ, ಎಂಜಾಯ್ ಮಾಡ್ಲತ್ತೀನಿ. ಗೈಸ್ ಇದು ಆಷಾಢ ಮಾಸ ಅದಲ್ಲ, ಸೊ ಗಾಳಿ ಬಾಳ ಅದ, ಪೂರ ಗಾಳಿ ಹಂಗ ಒತ್ಲತ್ತದ ನಮಗ. ಸೊ ನೆಕ್ಸ್ಟ್ ಮಂದ್ ಎಲ್ಲ ಚಾಗಿ ಕುಡಮಂತ, ಚಾಗಿ ಕುಡಿದು ಜರ್ನಿ ಕಂಟಿನ್ಯೂ ಮಾಡಮಂತ. ಗೈಸ್ ಟೈಮ್ ಆಗ್ಯದ, ಎಷ್ಟು 7 ಆಗ್ಯದ. ಇಷ್ಟು ಭಾರಿ ಅದ, ರೋಡ್ ಮೇಲೆ ಯಾರು ಇಲ್ಲ. ಮತ್ತ ಒಂದು 70-80 ಕಿಲೋಮೀಟರ್ಸ್ ಇಂದ ಹೊಂಟೀನಿ. ಸೇಮ್ ಇದೇ ರೋಡು, ಎಷ್ಟು ಮಸ್ತ್ ನೋಡ್ರಿ ವ್ಯೂ. ಸೈಡಿಗೆಲ್ಲ ರೋಡ್, ಸೈಡಿಗೆಲ್ಲ ಗಿಡ ಮರಗಳು, ಸೆಂಟರ್ ರೋಡ್. ಅವಾಗ ಒಂದು ಎಷ್ಟೊಂದು 60 ತಾಸಿಗೆ 40 ಮಿನಿಟ್ಸಿಗೆ ಒಂದೊಂದು ಗಾಡಿ ಹೊಂಟವ. ಅಷ್ಟು ಸೀನಿಕ್ ವ್ಯೂ, ಭಾರಿ ವ್ಯೂ ಅದ. ಮಸ್ತ್ ಎಂಜಾಯ್ ಮಾಡತ್ತೀನಿ. ಸೋಲೋ ರೈಡ್, ಐ ಆಮ್ ಎಂಜಾಯಿಂಗ್ ಸೋಲೋ ರೈಡ್. ಆರಾಮ್ 80, 90, 100 ಹೊಲತ್ತ ಗಾಡಿ. ಮಸ್ತ್ ಮಜಾ ನಡ್ದದ. ಬರ್ ಸೀದಾ ಗಂಗಾವತಿದಾಗ ಸಿಗ್ತೀನಿ, ಹೋಗಾಯ್ತು. ನಾನು 20 ಕಿಲೋಮೀಟರ್ಸ್ ಅದ ಅಷ್ಟೇ. ಗೈಸ್ ಗುಡ್ ಮಾರ್ನಿಂಗ್. ಟೈಮ್ ಆಗೋದು 7 ಆಗ್ಯದ, ಟೈಮ್ 6:30 ಆಗಿರ್ಬೇಕು. ಸೊ ಈಗ ನಾ ಇಲ್ಲಿಂದ ಬಿಡ್ಲತ್ತೀನಿ, ಅಂಜನಾದ್ರಿಗೆ ಹೋಗ್ಲತ್ತೀನಿ. ಇದೇ ಹಿಂದೆ ನೋಡೋದು ನೀವು, ಇದೇ ಲಾಡ್ಜ್ ಒಳಗಿದ್ದೇನ.
ಸೊ ಇಲ್ಲಿಂದ ಒಂದು 17 ಕಿಲೋಮೀಟರ್ ಆಗ್ತದ. ಸೊ ಏನಾದ್ರು ಲೈಟ್ ಆಗಿ ನಾಷ್ಟ ಮಾಡೋಣ, ಜಾಸ್ತಿ ಮಾಡೋದು ಬೇಡ, ಯಾಕಂದ್ರೆ ಅದು ಸ್ಟೆಪ್ಸ್ ಇರಬೇಕು. ಸೊ ಲೈಟ್ ಆಗಿ ನಾಷ್ಟ ಮಾಡಿ ಹೋಗಮಂತ. ಸೊ ಲೆಟ್ಸ್ ಗೋ ಬರ್ರಿ. ನಮ್ಮ ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ದೆ. ಸೊ ಇದೆಲ್ಲ ಹೊಡ್ದೋಗಿತ್ತು. ಸೊ ಲೆಟ್ಸ್ ಗೈ ಜಸ್ಟ್ ನಾಷ್ಟ ಮಾಡಿದೆ. ನಾಷ್ಟ ಮಾಡೀನಿ ಮಸ್ತ್. ಈಗ ಏನದ ಹೊಸ ಟ್ರೈಪಾಡ್ ತೊಗೊಂಡಿನಲ್ಲ, ಅಷ್ಟು ಟ್ರೈಪಾಡ್ ಸೆಟ್ಟಿಂಗ್ ಮಾಡಿ ಇಡ್ತಾನ ಜುಗಾಡ್ ಮಾಡಿ ಸೆಟ್ಟಿಂಗ್ ಮಾಡಿ ಈ ವ್ಯೂ ಸಿಗಂಗ್ ಮಾಡೀನಿ. ಯಾಕಂದ್ರೆ ಒಬ್ಬನೇ ಇರೋದ್ರಿಂದ ಎರಡು ಡ್ರೈವಿಂಗ್ನು ಮತ್ತು ವಿಡಿಯೋನು ಮಾಡೋಕ್ಕಾಗಲ್ಲ. ಸೊ ಈಗ ಜಸ್ಟ್ ನಾಷ್ಟ ಮಾಡೀನಿ, ಏನಿಲ್ಲ 2 ಇಡ್ಲಿ ಮಾಡೀನಿ. ಯಾಕಂದ್ರೆ ಈಗ ಕ್ಲೈಂಬ್ ಮಾಡ್ಬೇಕಲ್ಲ, ಅರೌಂಡ್ ಒಂದು 500 ಸ್ಟೆಪ್ಸ್ ಅದಾವು, ಏರ್ಬೇಕಲ್ಲ. ಸೊ ಅದಕ್ಕೆ ಏನದ ಲೈಟಾಗಿ ನಾಷ್ಟ ಮಾಡೀನಿ. ಈಗ ನಮ್ಮ ಪಯಣ ಸ್ಟಾರ್ಟ್ ಆಗ್ಯದ ಅಂಜನಾದ್ರಿ ಕಡೆ. ಇಲ್ಲಿಂದ ಇನ್ನೊಂದು 14 ಕಿಲೋಮೀಟರ್ ಅದ ಅಷ್ಟೇ. 14 ಕಿಲೋಮೀಟರ್ ಬಂತಂದ್ರೆ ನಾವು ನಮ್ದು ಡ್ರೀಮ್ ಪ್ಲೇಸ್ ಅಂತ ಅನ್ಬೋದು. ಅಲ್ಲಿ ಹೋಗಿ ರೀಚ್ ಆಗ್ತೀವಿ. ಅಂಜನಾದ್ರಿ ಬೆಟ್ಟ ನಮ್ಮ ಆಂಜನೇಯ ಹುಟ್ಟಿದ ಸ್ಥಳ ಅದು. ಸೊ ಹೋಗಿ ನಿಮ್ಗೆಲ್ಲರಿಗೂ ದರ್ಶನ ಮಾಡಿಸ್ತೀನಿ. ನಾಳೆ ಭಾಳ ಎಕ್ಸೈಟೆಡ್ ಇದ್ದೀನಿ ದರ್ಶನ ಮಾಡಕ್ಕೆ. ಸೊ ಸಿಂಪಲ್ ಆಗಿ ಹೋಗಿ ದರ್ಶನ ಮಾಡಿ ಬರೋಣ ಅಂತ. ನಿಮಗೂ ಎಲ್ಲರೂ ದರ್ಶನ ಮಾಡಿಸ್ತೀನಿ. ಎಲ್ಲ ಅಲ್ಲಿ ಮ್ಯಾಲಿಂದ ಒಂದು ಸೀನಿಕ್ ವ್ಯೂ ಇರ್ತದ, ಅದು ತೋರಿಸ್ತೀನಿ. ಅದ್ರ ಹಿಂದೆ ತುಂಗಭದ್ರಾ ನದಿ ಹರಿತದ, ಅದು ತೋರಿಸ್ತೀನಿ. ಅದರಿಂದ ಹಂಪಿ ಕಾಣಿಸ್ತದ, ಅದು ತೋರಿಸ್ತೀನಿ. ಎಲ್ಲ ಬರ್ರಿ, ನಿಮ್ಗೆಲ್ಲ ತೋರಿಸ್ತೀನಿ. ಸೊ ಸದ್ಯಕ್ಕೆ ಬರ್ರಿ ಹೋಗಮಂತ. ಗೈಸ್ ಮಾರ್ನಿಂಗ್ ವ್ಯೂ ನೋಡ್ರಿ ಹೆಂಗದ, ಮಸ್ತ್. ಈ ತರ ವ್ಯೂ ಯಾರಿಗ್ ಬೇಡ ಹೇಳ್ರಿ. ಮುಂಜಾನೆ ನೋಡ್ರಿ, ಮಸ್ತ್ ಹೊಲ ಗದ್ದೆ ಎಲ್ಲ, ತೆಂಗಿನ ಗಿಡಗಳು. ಬೈ ಏನು ವ್ಯೂ ಇದು ಬೈ. ಆಕ್ಚುಲಿ ಕಾರ್ ಸೈಡ್ ನಿಂದಿರಿಸಿ ನೋಡ್ಲತ್ತಿನ. ಇದು ಈ ಕಡೆ ಗಾಡಿಯಲ್ಲಿ ಪಾರ್ಕಿಂಗ್ ಮಾಡೀನಿ, ಪಾರ್ಕಿಂಗ್ದಾಗ. ಸೊ ಈ ವೇಲಿಂದ ಹೋಗ್ಬೇಕು. ಬರ್ರಿ ಹೋಗಮ್ಮೆ. ಅಲ್ಲಿ ಕಾಣಿಸ್ತದೆ ಗೈಸ್. ನಾವು ಅಂಜನಾದ್ರಿಗೆ ಬಂದು ಶಾಲ್ ತಗೊಲಿಲ್ಲ ಅಂದ್ರ ತಪ್ಪಾಗ್ತದ. ಶಾಲ್ ತಗೊಲತ್ತೀವಿ ಗೈಸ್. ಫೈನಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಂಜನಾದ್ರಿ ಬೆಟ್ಟ. ಅಲ್ಲಿ ಬಲ್ಲಿಗೆ ಹೋಗ್ಬೇಕು. ಅಲ್ಲಿ ಮ್ಯಾಲ ಕಾಣುತ್ತಾ, ಅಲ್ಲಿ ಒಂದು 575 ಸ್ಟೆಪ್ಸ್ ಅವ. ಸೊ ಬರ್ರಿ ಆರಾಮಾಗಿ ದರ್ಶನ ಮಾಡ್ಬರಮ್ಮಿ. ಸೊ ಲೆಟ್ಸ್ ಗೋ. ಜೈ ಶ್ರೀರಾಮ್. ಚಾಲೋ ಗೈಸ್, ಆಲ್ರೆಡಿ ಚಾಲೋ ಮಾಡಿದೀವಿ. ಆರಾಮ್ಸೆ ಅಂತ 575 ಸ್ಟೆಪ್ಸ್ ಅವ. ಸೊ ಮಸ್ತ್ ಆರಾಮಾಗಿ ಅಂತ ಆಲ್ರೆಡಿ ದಮ್ ಬರಕ್ ಚಾಲೋ ಆಯ್ತು. ಸೊ ಬರ್ರಿ ಹೋಗು. ಗೈಸ್ ಹಾಲತ್ ಪೂರ ಟೈಟ್. ಅರ್ಧ ಬಂದ್ವಿ, 250 ಸ್ಟೆಪ್ಸ್ ಹತ್ತೀವಿ. ಪೂರಾ ದಮ್ಮುಂಟು, ಪೂರಾ ಇನ್ನೊಂದು 250 ಅದು ಆಯ್ತು. ಗಾಳಿ ಬಂದ್ರೆ ಕೆಳಗಿದ್ರೆ ನಡೀತಾ, ಓಡ್ ಹೋಗ್ಬಿಡ್ತಾರೆ ಮೇಕಿ.
ಚಲೋ, ಜೈ ಶ್ರೀರಾಮ್. आनंद आएगा और शरीर यात्रा होने वाली है। और मैं मोहन का मोहन मेरा, तू मेरा मोहन, मैं तेरा का अभी हम लोग आनंद दे रहे हैं मांझने के पर्वत पर। Yes, almost done. हनुमान जी के साथ ಗೈಸ್ ಫೈನಲಿ ಇಷ್ಟೆಲ್ಲ ಸ್ಟೆಪ್ ಸೇರ್ಕೊಂಡು ಬಂದಿವಿ. ನನ್ನ ಹಾಲತ್ ನೋಡ್ರಿ, 575 ಸ್ಟೆಪ್ಸ್ ಅವ. ಬಟ್ ಇಟ್ಸ್ ಓಕೆ ಫಾರ್ ಹನುಮಾನ್. ಫೈನಲಿ ಬಂದಿವಿ ಬೈ. ಗೈಸ್ ವ್ಯೂ ನೋಡ್ರಿ, ಪೂರಾ ಅಲ್ಲಿ ಕೆಳಗ್ಲಿಂದ ಬಂದೀವಿ ನಾವು ಮ್ಯಾಲ. ಇದು ದರ್ಶನ ಆದ್ಮೇಲಿಲ್ಲ ಮನಸ್ಸಿಗೆ ತೃಪ್ತಿ ಸಿಗ್ತಾವ. 500 ಸ್ಟೆಪ್ ಅಷ್ಟು ಹೈರಾಣಾಗಿ ಹತ್ಕೊಂಡ್ ಬಂದಿದ್ದು ಎಲ್ಲ ಅದೇನ್ ಕಾಲ್ ಬ್ಯಾನಿ ಎಲ್ಲ ಒಟ್ಟು ಎಲ್ಲ ಬ್ಯಾನಿ ಹೋತಾವ್. ಅಷ್ಟು ತೃಪ್ತಿ ಸಿಕ್ತು. ದರ್ಶನ ಆಯ್ತು, ಮಸ್ತ್ ದರ್ಶನ ಆಯ್ತು. ವ್ಯೂ ಎಂಜಾಯ್ ಮಾಡ್ಲತ್ತೀನಿ ನಾ ಅಂತೂ. ಬೈ ಮೆಸ್ಮರೈಸಿಂಗ್, ಭಾರಿ ಇದೆ. ತುಂಗಭದ್ರಾ ರಿವರ್ ಇದೆ. ನೀವು ಅಂಜನಾದ್ರಿ ಬರ್ಬೇಕಂದ್ರೆ ಇದೊಂದು ಹಿಂದ್ಲಿಂದ ದಾರಿ ಬರ್ತದ. ಇದು ಇಲ್ಲಿಂದನೂ ಬರ್ಬೋದು. ಇದು ಅಂದ್ರೆ ಬ್ಯಾಕ್ ಸೈಡ್ ಬರ್ತದ, ಹಳಿದಿದು. ಬಟ್ ಈಗ ನಾವೇನು ಬಂದೀವಲ್ಲ ಅದು ಫ್ರಂಟ್ಲಿಂದ ಬಂದೀವಿ. ಅವೆಲ್ಲ ಸ್ಟೆಪ್ಸ್ ಎಲ್ಲ ಮಾಡಿ ಈಗ 10-15 ವರ್ಷ ಆಯಿತು. ಮೊದ್ಲೇನು ಸ್ಟೆಪ್ಸ್ನೂ ಇರಲಿಲ್ಲ. ನಾವೇನು ಬಂದೀವಲ್ಲ ಅವು ಈ ಕಡೆ ಮಾಡ್ಯಾರ ಸ್ಟೆಪ್ಸ್. ಫೈನಲಿ ಮ್ಯಾಲೇರಿ ಕೆಳಗಿಳಿದೆ. ದರ್ಶನ ಎಲ್ಲ ಆಯಿತು. ಅಂಜನಾದ್ರಿ ನನಸಾಯಿತು. ಸೊ ಮೊದಲು ಒಂದು ತಳ ಹೋಗಿ ಕೂಡ್ತೀನಿ, ಆಮೇಲೆ ಮುಂದೇನು ಮಾಡೋದು ನೋಡಿ. ಸ್ವಲ್ಪ ಹೈರಾಣ ಆಗ್ಯದ, ಯಾಕಂದ್ರೆ ನಿನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ. ಅಲ್ಲಿ ರೂಮ್ ಓಕೆ ಇತ್ತಲ್ಲ, ಸೊ ಸ್ವಲ್ಪ ನಿದ್ದೆ ಹೊಂಟಂಗೆ ಬರ್ತದೆ. ಅಪ್ ಆ್ಯಂಡ್ ಡೌನ್ ಆಲ್ಮೋಸ್ಟ್ ಒಂದು 500 ಕಿಲೋಮೀಟ್ರ್ ಆಯಿತು. ಸೊ ಆರಾಮಾಗಿ ಬಂದೀನಿ. ಮುಂಜೆ 11ಕ್ಕೆ ಬಿಟ್ಟಿದ್ದೆ ನಾನು ಅಲ್ಲಿಂದ ದರ್ಶನ ಮಾಡ್ಕೊಂಡು. ನಾನು 11-12 ಆಗಿತ್ತು. ಸಾವಕಾಶ ಬಂದೀನಿ ಆರಾಮ್ಸೆ. ಏನು ತೋರಿಸ್ಬೇಕಂತ ಏನೂ ತೋರಿಸ್ಲಿಲ್ಲ, ಅದೇ ರೋಡ್ ಏನು ತೋರಿಸ್ಬೇಕು. ಸೊ ಆರಾಮಾಗಿ ಡ್ರೈವಿಂಗ್ ಮಾಡ್ಕೊಂಡು ಬಂದು ಎಂಜಾಯ್ ಮಾಡ್ಕೊಂಡು ಬಂದೀನಿ. ಸೊ ಇದು ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಎಲ್ಲರಿಗೆ ಏನೇನು ಇಷ್ಟ ಆಯಿತು, ಏನೇನು ಇಷ್ಟ ಆಗಿಲ್ಲ ಎಲ್ಲ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ನನಗೆ. ಸೊ ಹೀಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಹೊಡೀರಿ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.